ರೆವಿನ್ಯೂ ಸೈಟ್ಗಳಿಗೆ ಈ ಖಾತಾ ಕೊಡ್ತಾ ಇದ್ದಾರೆ, ಡಿಜಿಟಲ್ ಖಾತಾ ಸಿಗ್ತಾ ಇದೆ. ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ಇಮೇಜ್ ಅಪ್ಲೋಡ್ ಮಾಡಿದೀನಿ. ಇದನ್ನೆಲ್ಲ ರೆಡಿ ಮಾಡ್ಬಿಟ್ಟು ಒಂದು ವೆಬ್ಸೈಟ್ ಅಲ್ಲೋ ಅಥವಾ ನೀವೇ ಲಾಗಿನ್ ಆಗ್ಬಿಟ್ಟು ಫಾರ್ಮ್ ನ ಫಿಲ್ ಮಾಡಿ ಅಪ್ಲೋಡ್ ಮಾಡಿದ್ರಿ ಅಂದ್ರೆ ಡಾಕ್ಯುಮೆಂಟ್ ನಿಮ್ಗೆ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದಾಗ ವಿಡಿಯೋನ ಫುಲ್ ಆಗಿ ನೋಡಿ, ಕ್ಲೀನ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಇದು ಶಾರ್ಟ್ ಆಗಿ ತಿಳಿಸಿರೋದು. ಕೆಲವ್ರು ಹೇಳ್ತಿರಲ್ಲ ಶಾರ್ಟ್ ಆಗಿ ಇರ್ಬೇಕು ಸರ್, ತುಂಬಾ ಎಳಿತೀರಾ ಅಂತ ಅವ್ರಿಗೆ ಇದು. ನಾನಿವತ್ತು ನಿಮ್ ಜೊತೆ ಹಂಚ್ಕೊಂತ ಇರುವ ಇನ್ಫಾರ್ಮೇಶನ್ ಎಂಟೈರ್ ಕರ್ನಾಟಕದಲ್ಲಿ ಯಾರೆಲ್ಲ ರೆವಿನ್ಯೂ ಸೈಟ್ ಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ಖಾತಾ ಬಿಟ್ಟಿದಾರ್ರಿ. ಸೊ ನಮಸ್ಕಾರ ಎಲ್ಲಾರು. ತುಂಬಾ ತಿಂಗಳುಗಳಿಂದ ನಮ್ಮ ಪ್ರಾಪರ್ಟಿಗೆ ರೆವಿನ್ಯೂ ಸೈಡ್ಗೆ ಯಾವತ್ತು ಸರ್ಕಾರ ಈ ಖಾತಾ ಕೊಡ್ತಾರೆ, ಯಾವತ್ತು ನಮ್ ಪ್ರಾಪರ್ಟಿಗಳು ಇದೆಯಲ್ಲ ಅದೆಲ್ಲ ಡಿಜಿಟಲ್ ಖಾತಾ ಯಾವಾಗ ಆಗುತ್ತೆ, ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ ನ ಯಾವತ್ ಈ ಖಾತಾ ಮಾಡ್ಬಿಟ್ಟು ನಾವು ಮನೆ ಕಟ್ಟದ, ಸೇಲ್ ಮಾಡದ, ಲೋನ್ ತಗೊಳದ ಅಂತ ಓದಾಡ್ತಾ ಇದ್ದವ್ರಿಗೆ ಸರ್ಕಾರ ಖುಷಿ ನ್ಯೂಸ್ ಕೊಟ್ಟಿದೆ. ರೆವಿನ್ಯೂ ಸೈಟ್ ಗಳಿಗೆ ಡಿಜಿಟಲ್ ಖಾತಾ ಕನ್ಫರ್ಮ್ ಆಗಿದೆ. ಸೇಲ್ ಡೀಡ್ ಮೂಲಕ ಸ್ಕ್ವೇರ್ ಫೀಟ್ ಅರ್ಥ ಮಾಡ್ಕೊಳ್ಳಿ, ಸ್ಕ್ವೇರ್ ಫೀಟ್ ಮೂಲಕ ನಿಮ್ಮ ಡಾಕ್ಯುಮೆಂಟ್ ಸೇಲ್ ಡೀಡ್ ಆಗಿ ರಿಜಿಸ್ಟರ್ ಆಗಿದ್ಯಾ ನಿಮ್ಗೆ ಡಿಜಿಟಲ್ ಖಾತಾ ಸಿಗುತ್ತೆ. ಹಾಗೆ ಕುಟುಂಬದಲ್ಲಿ ಸ್ಕ್ವೇರ್ ಫೀಟ್ ಮೂಲಕ ಏನಾದ್ರು ಹಕ್ಕು ಬಿಡುಗಡೆ ಮಾಡ್ಕೊಂಡಿದ್ದೀರೋ, ಗಿಫ್ಟ್ ತಗೊಂಡಿದ್ದೀರೋ, ಸ್ಕ್ವೇರ್ ಫೀಟ್ ಮೂಲಕ ಇತ್ತು ಅಂದ್ರೂ ನನಗೆ ಗೊತ್ತಿರಂಗೆ ಹೇಳ್ತಾ ಇರೋದು, ನಿಮ್ಗೆ ಡಿಜಿಟಲ್ ಖಾತಾ ಸಿಗುತ್ತೆ. ಇಷ್ಟು ದಿನ ಟ್ಯಾಕ್ಸ್ ಕಟ್ಟಿರಲ್ವಲ್ಲ, ಖಾತೆನೇ ಇರಲ್ವಲ್ಲ ಅಂತ ಪ್ರಾಪರ್ಟಿಗಳಿಗೆ ಇವಾಗ ಖಾತಾ ಕೊಡ್ತಾ ಇದ್ದಾರೆ. ನೀವ್ ಏನಪ್ಪಾ ಮಾಡ್ಬೇಕು, ಫಸ್ಟ್ ಅಪ್ಲಿಕೇಶನ್ ಪ್ರೋಸೆಸ್ ಆಲ್ರೆಡಿ ಕೆಲವರು ವಿಡಿಯೋ ಮಾಡಿದ್ದಾರೆ. ಆ ಅಪ್ಲಿಕೇಶನ್ ಪ್ರೋಸೆಸ್ ನಿಮ್ಗೆ ಡೀಟೇಲ್ ಆಗಿ ಬೇಕು ಅಂದಾಗ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿದೀನಿ. ತುಂಬಾ ಕ್ಲೀನ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಬೇಕಾದ್ರೆ ನೋಡ್ಬೋದು. ಬಟ್ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ ಗಳನ್ನ ಅಪ್ಲಿಕೇಶನ್ ಹಾಕಿಂತ ಮುಂಚೆ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಅನ್ನೋದನ್ನ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆ ವಿಡಿಯೋ ಹೋದಾಗ ನಿಮ್ಗೆ ಪ್ರೊಸೆಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಅವರೇ ಹೇಳಿದ್ದಾರೆ ಪೇಡ್ ಸರ್ವಿಸ್ ಮಾಡ್ಕೊಡ್ತೀನಿ ಅಂತ, ಬೇಕಾದ್ರೆ ಮಾಡ್ಬೋದು. ನಿಮ್ಗೂ ಪೇಡ್ ಸರ್ವಿಸ್ ಬೇಕು ಅಂದಾಗ ನಾನು ಮಾಡ್ಬೋದಲ್ವಾ? ಐಡಿಯಾ ಬಂದೇ ಇಲ್ಲ ನನಗೂ. ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಪೇಡ್ ಸರ್ವಿಸ್ ಮಾಡಕ್ ಆಗುತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸಿಸ್ಟಮ್ ರೆಡಿ ಮಾಡಿದೀನಿ, ಅಪ್ಗ್ರೇಡ್ ಆಗ್ಬೇಕು. ಅಪ್ಗ್ರೇಡ್ ಆಗಿದ ತಕ್ಷಣ ನಿಮ್ಗೆ ಪೇಡ್ ಸರ್ವಿಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ರೆವಿನ್ಯೂ ಪ್ರಾಪರ್ಟಿಗಳಿಗೆ ನಿಮ್ಗೆ ಖಾತಾ ಆಗ್ಬೇಕು ಅಂದಾಗ ಹೇಳಿದ್ನಲ್ಲ, ಸೇಲ್ ಡೀಡ್ ಫಸ್ಟ್ ನಿಮ್ದು ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ ಅದು ಮಸ್ಟ್ ಅಂಡ್ ಶುಡ್. ಅಪ್ಲಿಕೇಶನ್ ಅಲ್ಲಿ ಫಸ್ಟ್ ಬರೋದೇ ನಿಮ್ಗೆ ರಿಜಿಸ್ಟರ್ ಡಾಕ್ಯುಮೆಂಟ್. ಇದಾದ್ಮೇಲೆ KYC, ಆಧಾರ್ ನಂಬರ್ ಮೆನ್ಷನ್ ಆಗಿರುತ್ತಲ್ಲ, KYC ಅಪ್ಡೇಷನ್ ಮಾಡಬೇಕು. KYC ಅಪ್ಡೇಷನ್ ಆಗ್ಬೇಕು ಅಂದಾಗ ನಿಮ್ಮ ಆಧಾರು ಹಾಗೂ ನಿಮ್ಮ ಮೊಬೈಲ್ ನಂಬರು ಕರೆಕ್ಟ್ ಆಗಿರ್ಬೇಕು. OTP ಬರ್ಲೇಬೇಕು. OTP ಹಾಕಿದ್ರೇನೆ ಪ್ರೊಸೀಡ್ ಆಗೋದು, ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನದ ಆಧಾರ್ ನಂಬರು ಹಳೆ ನಂಬರೇ ಇನ್ನೂ ಇಟ್ಕೊಂಡಿದ್ದೀರಾ. ಸೊ ಕೆಲವರು ಅಪ್ಗ್ರೇಡ್ ಆಗವ್ರೆ, ಇನ್ ಕೆಲವರು ಹಾಗೆ ಇರೋದಕ್ಕೆ ಹೇಳ್ತಾ ಇರೋದು. ಆನ್ಲೈನ್ ಪ್ರೊಸೆಸ್ ಹೋಗುವಾಗ ಸಮಸ್ಯೆ ಬರೋದು ಯಾವ್ದಪ್ಪ ಅಂದಾಗ ನಿಮ್ಮ ಪಂಚಾಯಿತಿ, ನಿಮ್ಮ ಸೈಟ್ ಯಾವ ಪಂಚಾಯಿತಿ ಲಿಮಿಟ್ ಅಲ್ಲಿ ಇದೆ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಸ್ಟ್ ಅಂಡ್ ಶುಡ್ ಅದು ಅಪ್ಲಿಕೇಶನ್ ಗಳಲ್ಲಿ ಇದೆಲ್ಲ ಬೇಕಾಗುತ್ತೆ. GPS ಒಂದು ಫೋಟೋ ಬೇಕು. ಪ್ಲೇ ಸ್ಟೋರ್ ಅಲ್ಲಿ GPS ಒಂದು ಆಪ್ ಇದೆ, ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ ಸೈಟ್ ಎಲ್ಲಿದೆ ಆ ಸೈಟ್ ನಂಬರ್ ಬರೋ ಹಾಗೆ ಒಂದು ಫೋಟೋನ ಕ್ಲಿಕ್ ಮಾಡಿ ಅದನ್ನ ಕಾಪಿ ಹಾಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಎಲ್ಲಿ ಅಪ್ಲಿಕೇಶನ್ ಆಗ್ತಿರಲ್ಲ ಅಲ್ಲಿ ಇದನ್ನ ಕೇಳ್ತಾರೆ. ಸೊ ಇದಾದ್ಮೇಲೆ ನಿಮ್ಮ ಚೆಕ್ ಬಂದಿ ನಿಮ್ಮ ಶೆಡ್ಯೂಲ್ ಅಲ್ಲಿ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಏನೆಲ್ಲ ಇದೆ, ನಿಮ್ಮ ಸೈಟ್ಗೆ ರೋಡ್ ಇದೆಯಲ್ಲ, ಸೈಟ್ಗೆ ರೋಡ್ ಎಷ್ಟು ವಿಡ್ತ್ ಇದೆ ಅಂತ ತಿಳ್ಕೊಂಬಿಡಿ ಫಸ್ಟೇ. ಕೆಲವ್ರದ್ದು ಡಾಕ್ಯುಮೆಂಟ್ ಅಲ್ಲಿ ರೋಡ್ ವಿಡ್ತ್ ಹಾಕಿರ್ತಾರೆ, ಕೆಲವು ಡಾಕ್ಯುಮೆಂಟ್ ಅಲ್ಲಿ ಬರೀ ರೋಡ್ ಅಂತ ಹಾಕಿರ್ತಾರೆ. ಯಾವ್ದಕ್ಕೂ ಫೋಟೋ ಹೊಡೆಯಕ್ ಹೋಗ್ತಿರಲ್ಲ ಅವಾಗ ರೋಡ್ದು ಮೆಜರ್ ಮಾಡ್ಬಿಡಿ. ಆ ರೋಡ್ದು ಎಷ್ಟು ಮೆಜರ್ಮೆಂಟ್ ಇದೆ ಅನ್ನೋದನ್ನ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಮುಖ್ಯವಾದ ಮಾಹಿತಿ ಯಾವ್ದಪ್ಪ ಅಂದಾಗ ಏನು ಫಿಸಿಕಲ್ ಸ್ಟ್ರಕ್ಚರ್ ಇದೆ. ಖಾಲಿ ಜಾಗ ಇದ್ರೆ ಖಾಲಿ ಜಾಗ ಅಂತ ಹೇಳ್ಬಿಡಿ. ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇದ್ರೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್, ಕಮರ್ಷಿಯಲ್ ಇದ್ರೆ ಕಮರ್ಷಿಯಲ್, ರೆಸಿಡೆನ್ಷಿಯಲ್ ಹಾಗೂ ಕಮರ್ಷಿಯಲ್ ಟುಗೆದರ್ ಇತ್ತು, ಏನಿದೆ ಫಿಸಿಕಲ್ ಅದನ್ನ ಡಿಕ್ಲೇರ್ ಮಾಡಿಸಿ. ಅಪ್ಲಿಕೇಶನ್ ಹಾಕುವಾಗ ಹಾಗೂ ಟ್ಯಾಕ್ಸ್ ಫಿಕ್ಸೇಷನ್ ಆಗುತ್ತೆ ಇದೆಲ್ಲ, ಅವಾಗ ಕರೆಕ್ಟ್ ಆಗಿ ತೋರಿಸಿ. ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದಾಗ ಪೆನಾಲ್ಟಿ, ಇಂಟ್ರೆಸ್ಟ್ ಗಳೆಲ್ಲ ಬರುತ್ತೆ. ಸೊ ಆನ್ಲೈನ್ ಅಲ್ಲಿ ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ, ಏನ್ ಫಿಸಿಕಲ್ ಸ್ಟ್ರಕ್ಚರ್ ಇದೆ ಅದನ್ನ ತೋರಿಸ್ಬಿಡಿ, ಸುಮ್ನೆ ಸಮಸ್ಯೆ ಬೇಡ.
ಸೊ ಇದಾದ್ಮೇಲೆ ಗೊತ್ತಲ್ಲ ನೆಕ್ಸ್ಟ್ ಯಾವ್ದಪ್ಪ ಅಂದಾಗ ನಿಮ್ದು ರಿಜಿಸ್ಟರ್ ಆಗಿದೆ ಡಾಕ್ಯುಮೆಂಟ್ ಅದ್ರದ್ದೊಂದು ಸಿ ಅಪ್ ಟು ಡೇಟ್ ಇವತ್ತಿನವರೆಗೂ ಇರಬೇಕು. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಹಿಂದಿನ ದಿನನೋ 2 ದಿನದ ಕೆಳಗಡೆದು ಇತ್ತು ಅಂದಾಗ ಓಕೆ. ಸಿ ಕಂಪಲ್ಸರಿ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ರಿ ಇಷ್ಟೇ ಡಾಕ್ಯುಮೆಂಟ್ ಇಷ್ಟು ರೆಡಿ ಮಾಡ್ಬಿಟ್ರಿ ಅಂದಾಗ ಅಪ್ಲಿಕೇಶನ್ ಹಾಕೋರ್ಗು ಈಸಿ ಆಗುತ್ತೆ, ಬೇಗ ಪ್ರೊಸೀಡ್ ಆಗುತ್ತೆ, ನಿಮ್ಮ ಅಪ್ಲಿಕೇಶನ್ ಅಪ್ಲೋಡ್ ಆಗ್ಬಿಡುತ್ತೆ. ಏನಂತೀರಾ? ಇಲ್ಲಿವರೆಗೂ ನಾನು ತಿಳಿಸಿದ ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಕಮೆಂಟ್ ಮಾಡಿ, ಹಾಗೆ ಇತರರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಿದೆ. ಈ ವಿಡಿಯೋ ಇನ್ನು ಕಂಟಿನ್ಯೂ ಆಗುತ್ತೆ. ಏನಕ್ಕಪ್ಪ ಕಂಟಿನ್ಯೂ ಆಗುತ್ತೆ ಅಂದಾಗ ಈಗ ಆಲ್ರೆಡಿ ರೆವಿನ್ಯೂ ಸೈಟ್ ಗಳಿಗೆ ಖಾತಾ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಪಂಚಾಯತಿ ಲಿಮಿಟ್ ಗಳಲ್ಲಿ ಈಗ ಆಲ್ರೆಡಿ ಖಾತಾ ಇದ್ವಲ್ಲ ಸರ್, ಅದು ಏನು ಹೆಂಗೆ? GBA ಈ ಖಾತಾ ಮಾಡ್ತಾ ಇದ್ದಾರೆ ಅಂದ್ರೆ BBMP ಲಿಮಿಟ್ಸ್ ಅಲ್ಲಿ ಇರುವ ಎಲ್ಲ ಎ ಖಾತಾ ಬಿ ಖಾತಾಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಲ್ವರ. ಅದೇ ತರಾನೇ ನಗರಸಭೆ ಪುರಸಭೆಗಳಲ್ಲೂ ಇರುವ ಎಲ್ಲ AB ಖಾತಾಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಈಗ ಪಂಚಾಯತಿ ಲಿಮಿಟ್ ಬಂದಿದೆ, ಪಂಚಾಯತಿಲೂ ಸೇಮ್ ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ. ಈ ಎಲ್ಲ ಡಿಪಾರ್ಟ್ಮೆಂಟ್ ಒಂದೇ ತರದ ಸಾಫ್ಟ್ವೇರ್ ಅಲ್ಲಿ ರನ್ ಆಗ್ತಾ ಇರೋದ್ರಿ, ಅರ್ಥ ಮಾಡ್ಕೊಳ್ಳಿ. ಸೊ ಎಷ್ಟು ಅಡ್ವಾನ್ಸ್ಡ್ ಆಗಿದ್ದಾರೆ ಹಾಗೆ ಕಮ್ಯುನಿಕೇಟ್ ಆಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗಿದೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದು ಈಗ ನಾನು ಹೇಳಿದ್ ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಹೇಳ್ಬೇಕು ಅನ್ಸ್ತು ಹೇಳಿದೀನಿ. ಈಗ ನೀವು ಈ ಸ್ವತ್ತು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಲಾಗಿನ್ ಆಗಿ, ಹಳೇದಿತ್ತಲ್ಲ ಆ ವೆಬ್ಸೈಟೇ ಇಲ್ಲ ಈಗ, ಆದ್ರೆ 16 ಡಿಜಿಟ್ ನಂಬರು ಕ್ಯಾರಿ ಫಾರ್ವರ್ಡ್ ಆಗಿದೆ. ಏನಪ್ಪಾ ಮಾಡಿದ್ದಾರೆ, ಪಂಚಾಯತಿ ಲಿಮಿಟ್ ಗಳಲ್ಲಿ ಈಗ ಆಲ್ರೆಡಿ ಎ ಖಾತಾ ಬಿ ಖಾತಾ ಯಾರ್ಯಾರ್ದಿತ್ತೋ ಅವ್ರಿಗೆ ಹೊಸ ಅಪ್ಡೇಷನ್ ಕೊಟ್ಟಿದ್ದಾರೆ. ಏನಪ್ಪಾ ಅದು ಅಂದಾಗ ನಿಮ್ದು ಎ ಖಾತಾ ಬಿ ಖಾತೆಗಳನ್ನ ಖಾತರಿ ಮಾಡ್ಕೊಳ್ಳಿ ಅಂತ. ಹೇಗೆ BBMP ಲಿಮಿಟ್ಸ್ ಅಲ್ಲಿರುವ ಎ ಖಾತಾ ಬಿ ಖಾತಾ ಪ್ರಾಪರ್ಟಿಗಳು ಮ್ಯಾನ್ಯುಯಲ್ ಇದ್ವಲ್ಲ, ಅದನ್ನ ಸಿಸ್ಟಮ್ ಅಪ್ಗ್ರೇಡ್ ಮಾಡಿದ್ರು. ಅದೇ ತರಾನೇ ಪ್ರೊಸೀಜರು ನಿಮ್ಮ ಎ ಖಾತಾ ಬಿ ಖಾತಾ ಪಂಚಾಯತಿ ಲಿಮಿಟ್ ಅಲ್ಲಿರುವ ಪ್ರಾಪರ್ಟಿಗಳಿಗೆ ತಿರ್ಗಾ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಬಿಡಿ, ಒಂದ್ಸತಿ ನಿಮ್ಮ ಡಾಕ್ಯುಮೆಂಟ್ ಗಳನ್ನೆಲ್ಲ ಈ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಪಂಚಾಯತಿ ಲಿಮಿಟ್ ಗಳಲ್ಲಿ ಹಳೆಯ ಖಾತಾ ನೀವು ತಗೊಂಡಿದ್ರಿ ಅಂದಾಗ ನೀವುನು ಹೊಸ ಸಿಸ್ಟಮ್ಗೆ ಅಪ್ಗ್ರೇಡ್ ಆಗಬೇಕು. ನೀವು ನಿಮ್ಮ ಎಲ್ಲಾ ದಾಖಲಾತಿಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ನೀವುನು KYC ಅಪ್ಡೇಟ್ ಆಗಬೇಕು, ಆಧಾರ್ ಕೊಡ್ಬೇಕು, EC ಕೊಡ್ಬೇಕು, ಫೋಟೋ ಹಾಕ್ಲೇಬೇಕು. ಆಲ್ರೆಡಿ ಖಾತಾ ಇದೆಯಲ್ಲ ಸರ್, ನಮ್ದು ಆಲ್ರೆಡಿ ಖಾತಾ ಇರುವಾಗ ಏನಕ್ಕೆ ತಿರ್ಗಾ ನಾವು ಡಾಕ್ಯುಮೆಂಟ್ ಕೊಡ್ಬೇಕು ಅಂತ ಕೆಲವರು ಅನ್ಕೊಬಹುದು. ಏನಕ್ಕೆ ಅಂದಾಗ ಹಳೆ ಖಾತೆ 16 ಡಿಜಿಟ್ ಇತ್ತು ಅಲ್ವರಾ, ನಿಮ್ದು 16 ಅಂಕೆ ನಂಬರ್ ಇತ್ತು ಖಾತೆಯಲ್ಲಿ. ಈ ವೆಬ್ಸೈಟ್ ಅಲ್ಲಿ ನಿಮ್ಗೆ 10 ಡಿಜಿಟ್ ನಂಬರ್ ಸಿಗ್ಬೋದು ನನ್ಗನ್ಸಿದ್ದು. ಯಾಕಂದ್ರೆ ಎಲ್ಲಾ ಸಾಫ್ಟ್ವೇರ್ ಒಂದೇ ಆಗಿರೋದ್ರಿಂದ ಈ 16 ಡಿಜಿಟ್ ನಂಬರ್ನ ರದ್ದು ಮಾಡಿ ನಿಮ್ಗೆ ಹೊಸದಾಗಿ 10 ಡಿಜಿಟ್ ನಂಬರ್ ಬರ್ಬೋದು. ಹಾಗೆ ಹೊಸ ಖಾತಾ ರೀ ಡಿಜಿಟಲಿ ಇದಕ್ಕಿಂತ ಅಪ್ಗ್ರೇಡ್ ಆಗಿರೋದು ಈ ಸಿಸ್ಟಮ್ ಅಲ್ಲಿ ಸಿಗುತ್ತೆ. ಅದಕ್ಕೇನೆ ಎಲ್ಲ ರಿಫ್ರೆಶ್ ಮಾಡ್ತಾ ಇರೋದು. ನಿಮ್ದು ಹಳೆ ಖಾತಾ ಎಲ್ಲ ಹೋಗಿ ಡಿಜಿಟಲ್ ಖಾತಾ ಆಗ್ತಾ ಇದೆ, ಡಿಜಿಟಲ್ ವೆರಿಫಿಕೇಶನ್ ಆಗ್ತಾ ಇದೆ. ಹಾಗೆ ಡಿಜಿಟಲಿ ಫೋಟೋ, ನಿಮ್ದು ಪಾಸ್ಪೋರ್ಟ್ ಫೋಟೋ ಆಗ್ಲಿ, ನಿಮ್ ಸೈಟ್ ಫೋಟೋ ಆಗ್ಲಿ ಎಲ್ಲ ಹೊಸದಾಗಿ ಅಪ್ಗ್ರೇಡ್ ಆಗಿ ಖಾತೆಯಲ್ಲಿ ಬರುತ್ತೆ.